ಅದಕ್ಕೆ ಏನ್ ಕಾರಣ? ಇಲ್ಲಿ ಏನಾಗ್ತಾ ಇದೆ? ಈಗ ಅಕ್ರಮ ಗಣಿಗಾರಿಕೆಯ ವಿಚಾರದ ಬಗ್ಗೆ ಅಲ್ಲಿ ತನಿಖೆ ಮಾಡೋದಕ್ಕೆ ಅಥವಾ ಪರಿಶೀಲನೆ ಮಾಡೋದಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ಇಲ್ಲಿ ಅನೇಕ ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಜೊತೆಗೆ ಅಧಿಕಾರಿಗಳಿಗೆ ಇಲ್ಲಿ ಹೋಗ್ತಾ ಇದೆಯಂತೆ ಅಕ್ರಮದ ಮಾಮೂಲಿ. ಗೊತ್ತಾಗತ್ತಲ್ಲ, ಯಾವ ಸಂದರ್ಭದಲ್ಲಿ ಹೋದ್ರೂ ಕೂಡ ಇಷ್ಟು ತಣ್ಣಗಿದ್ದಾರೆ, ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಕ್ರಮದ ಭರವಸೆ ಕೊಟ್ಟಿಲ್ಲ ಅಂದಮೇಲೆ ಏನೋ ಒಂದು ಇದೆ ಅನ್ನೋದು ಸಹಜವಾಗಿ ಯಾರಿಗಾದ್ರೂ ಅರ್ಥ ಆಗೋದೆ. ಸೊ ಮಾಮೂಲಿ ಕೊಡ್ತಿರೋದಾಗಿ ಒಪ್ಕೊಂಡಿದ್ದಾರೆ ಅಲ್ಲಿ ಗಣಿ ಮಾಲೀಕರು. ಪೊಲೀಸ್ ಅಧಿಕಾರಿಗಳಿಗೆ ಹೋಗ್ತಾ ಇದೆಯಂತೆ ಮಾಮೂಲಿ. ಯಾರ್ಯಾರಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಒಪ್ಕೊಂಡಿದ್ದಾರೆ, ಮಾತನಾಡಿದ್ದಾರೆ. ಲೈಸೆನ್ಸ್ ಪಡೆಯದೆ ಗಣಿಗಾರಿಕೆಯನ್ನ ನಡೆಸ್ತಾ ಇರುವ ಹೇಳಿಕೆಯನ್ನ ಕೊಟ್ಟಿದ್ದು, ಅಧಿಕಾರಿಗಳಿಗೆ ಮನೆ ಕಟ್ಟೋದಕ್ಕೆ ಉಚಿತವಾಗಿ ಜಲ್ಲಿಕಲ್ಲನ್ನ ಕೊಡ್ತಾ ಇದ್ದಾರಂತೆ. ನ್ಯೂಸ್ 18ನ ಸ್ಟಿಂಗ್ ಆಪರೇಷನ್ ನಲ್ಲಿ ಸತ್ಯ ಬಯಲಾಗಿದೆ. ಅದೇ ಕಾರಣಕ್ಕಾಗಿ ಅಲ್ಲಿ ಅಷ್ಟೇ ಪರಿಶೀಲನೆ ಅನ್ನುವಂತಹ ಒಂದು ನಾಟಕ ಅಷ್ಟೇ. ಅಲ್ಲಿ ನಾವು ಹೋಗಿದ್ದೀವಿ, ಭೇಟಿ ಕೊಟ್ಟಿದ್ದೀವಿ, ಪರಿಶೀಲನೆ ಮಾಡಿದೀವಿ ಅಂತೇಳಿ ಮುಂದೆ ಯಾವುದೇ ರೀತಿಯಂತಹ ಕ್ರಮ ಅಂತೂ ಕೈಗೊಳ್ಳುವ ರೀತಿ ಕಾಣಿಸ್ತಾ ಇಲ್ಲ. ಯಾರ್ಯಾರು ಕೊಡ್ಬೇಕು ಇಲ್ಲಿ ದುಡ್ಡ? ಇಲ್ಲ ಕಡೆ ದುಡ್ಡು ಮಾಮೂಲಿ ಸುಮ್ಮನೆ ಬಿಟ್ಬಿಡ್ತಾರೆ ನಿಮ್ಮನ್ನ ಪೊಲೀಸ್ನವ್ರಿಗೆ. ಇರಿ ಕೊಡ್ತೀನಿ, ನಿಮ್ಮ ನಂಬರ್ ಕೊಡಿ. ಸರಿ ಇರಿ ಕೊಡ್ತೀನಿ. ಬರೀ ಪೊಲೀಸ್ನವ್ರು ಅಷ್ಟೇನಾ? ತಹಸೀಲ್ದಾರ್ ಬಂದು ಅದೇ ನಾನು ಹೇಳ್ದಲ್ವಾ, ನನಗೇನೆ ಕಟ್ಬೇಕಾರೆ ಸೈಜು ಗೀಜು ಬೋರ್ಡ್ಸ್ ಕೊಡ್ತೀವಿ ಯಾರಿಗೂ. ಇಲ್ಲ ಅನ್ನಲ್ಲ ನಮ್ಮ ಯಾರಿಗೂ ಗೊತ್ತರ ಒಂದು ಬೋಡ್ಸ್ ಒಂದು ಮನೆ ಕಟ್ಟಬೇಕು, ನೀವು ಬೋರ್ಡ್ಸು ಒಂದು ಸೈಜು ಕೊಡ್ತೀವಿ. ಮತ್ತೆ ಬೇರೆ ಬೇಕು ಟಿಪ್ ಗಿಪ್ಪರ್ ಅಂದರೆ ಇದಕ್ಕೆ ರೋಡ್ ಗಿಡ ಬೇಕು ಕಳಿಸ್ಕೊಡ್ತೀವಿ. ಯಾರಿಗೆ ಗಿಮ್ಸ್ ಅಂತ ಕಳಿಸ್ತಾರಲ್ಲ, ಕಳಿಸಿ ಡೀಸೆಲ್ ಹಾಕ್ಸ್ಕೊಡ್ತಾರೆ. ಡೀಸೆಲ್ ಡೈವರ್ ಬೆಟ್ಟ ಕೊಡ್ತಾರೆ. ಪಾಪ ಅದು ಇದೇನಿಲ್ಲ, ನಮ್ಮ ತಮೇನಿಲ್ಲ. ಅವ್ರು ಕಸಗಳಂತ ಇದು ಮಾಡ್ತಾರೆ, ನಮ್ಮಂತಿಲ್ಲ. ನಾವು ಬಂದಿಗೆ ಬರ್ತಾರೆ, ಬಂದು ರಿಕ್ವೆಸ್ಟ್ ಮಾಡಿ, ನೀವು ಇದೇ ಥರ ನಿಮ್ಗೆ ಕೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊತೀವಿ ಅಷ್ಟೇ. ಏನು ಮಾಡಿ ನಮ್ಮ ಕಲೆ ಏನಪ್ಪ ಒಂದು ನೋಡ್ಸೈತೆ ಬಿಡಪ್ಪ, ನೋಡ್ಬೋದು. ಪೊಲೀಸ್ನವ್ರು ಮಾತ್ರ ಬರೋದು. ಇವು ಗಣಿ ಇಲಾಖೆಯವರು ಬಂದರೆ ಅಂದರೆ ನಮಗೆ ಅಷ್ಟೇ ದುಡ್ಡು ಇಟ್ಟು ಮಾಡಿದ್ದನ್ನಲ್ಲ. ಏನಲ್ಲ ಹೊತ್ಕೊತೀವಿ ಯಾರು ಕೇಳಿದ್ರು ಕೊಡ್ತೀನಿ ಕಣ. ಅದಂತ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಈಗ ಅಕ್ರಮ ಗಣಿಗಾರಿಕೆ ಆಗ್ತಾ ಇರೋದ್ರ ಬಗ್ಗೆ ನ್ಯೂಸ್ 18 ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಹೋಗಿದ್ದಾರೆ. ಅಂದ್ರೆ ಇಮಿಡಿಯೇಟ್ ಆಗಿ ನಾವಲ್ಲಿಗೆ ಹೋಗಿದ್ದೀವಿ ಅನ್ನೋದನ್ನ ಒಂದು ತೋರಿಸುವಂತಹ ನಾಟಕ ಅಂತ ಅನ್ಸುತ್ತೆ.